Hi everyone, welcome back to my YouTube channel. ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ನಿಮಗೆ HDFC ಅವರು ಬಿಟ್ಟಿರುವಂಥ ಸ್ಕಾಲರ್ಶಿಪ್ ಬಗ್ಗೆ ಹೇಳೋಕೆ ಹೋಗ್ತಾ ಇದ್ದೀನಿ. ಫಸ್ಟ್ ನೀವು ಯಾವುದಾದ್ರೂ ಒಂದು ಸರ್ಚ್ ಇಂಜಿನ್ ಅಥವಾ ನೀವು ಗೂಗಲ್ ಯೂಸ್ ಮಾಡಿದ್ರೆ ಗೂಗಲ್, ಫೈರ್ಫಾಕ್ಸ್ ಯೂಸ್ ಮಾಡಿದ್ರೆ ಫೈರ್ಫಾಕ್ಸ್, ಯಾವುದಾದ್ರೂ ಒಂದರಲ್ಲಿ ಹೋಗಿ ಸ್ಟಡಿ ಫಾರ್ ಬಡಿ ಅಂತ ಸರ್ಚ್ ಮಾಡಿದ್ರೆ ಈ ವೆಬ್ಸೈಟ್ ಓಪನ್ ಆಗುತ್ತೆ. ಈ ವೆಬ್ಸೈಟ್ನ ಓಪನ್ ಮಾಡಿದ್ರೆ HDFC ಅಂತ ಸರ್ಚ್ ಮಾಡಬೇಕು. HDFC ಅವರು ಅಪ್ ಟು 75,000ವರೆಗೂ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ಸ್ಕಾಲರ್ಶಿಪ್ಪು. ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ಆ್ಯಂಡ್ PU ಮತ್ತು ಡಿಪ್ಲೊಮೊ, ITI, ಪಾಲಿಟೆಕ್ನಿಕ್ ಪ್ರೋಗ್ರಾಮ್ಸ್ ಅವರಿಗೆ ಅಪ್ ಟು 18,000ವರೆಗೂ ಸ್ಕಾಲರ್ಶಿಪ್ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಸೆಕೆಂಡ್ ಸ್ಕಾಲರ್ಶಿಪ್ ಸ್ಕೀಮ್ ಬಂದು UG ಅವರಿಗೆ 50,000, 50,000ವರೆಗೂ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಮೂರನೇದು ಬಂದು PG ಅವರಿಗೆ 75,000 ಮೀನ್ಸ್ 75,000ವರೆಗೂ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ. ಈಗ ನಾವು UG ಅವ್ರದ್ದು ಹೆಂಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ. ಸೇಮ್ ಇರುತ್ತೆ, ಸ್ಕೂಲ್ ಆಗಿರಲಿ ಅಥವಾ UG PG ಎಲ್ಲದಕ್ಕೂ ಅಪ್ಲೈ ಮಾಡಬೇಕಾದ್ರೆ ಸೇಮ್ ಇಂಟರ್ಫೇಸ್ ಇರುತ್ತೆ. ಇಲ್ಲಿ ನೋಡ್ಬೋದು ನೀವು ಎಲಿಜಿಬಿಲಿಟಿ ಬಂದು ಇದು PG ಅವರಿಗೆ. PG ಅವರು 31st ಡಿಸೆಂಬರ್ವರೆಗೂ ಅಪ್ಲೈ ಮಾಡ್ಬೋದು, ಅಲ್ಲಿವರೆಗೂ ಓಪನ್ ಇರುತ್ತೆ. ಇದು ಎಲ್ಲರಿಗೂ ಈ ಸ್ಕಾಲರ್ಶಿಪ್ 31st ಡಿಸೆಂಬರ್ವರೆಗೂ ಇರುತ್ತೆ. ಎಲ್ಲರೂ ಅಪ್ಲೈ ಮಾಡಿ. ಇವಾಗ ನಾವು UGಗೆ ಆಗ್ತಾ ಇರೋದ್ರಿಂದ UGಯಲ್ಲಿ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. UG ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ, BCom, BSc, BA, BSW, BBA ಯಾವುದೇ ಆಗಿರಲಿ, ಎನಿ ಕ್ಯಾಟಗರೀಸ್. ಅಲ್ಲಿ ಅಪ್ಲೈ ನೋ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಸ್ಟಾರ್ಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದಾದಮೇಲೆ ಅವ್ರು ಕೇಳೋ ಅಂಥ ಇನ್ಫಾರ್ಮೇಷನ್ಸ್ನ ಒನ್ ಬೈ ಒನ್ ಫಿಲ್ ಮಾಡ್ಕೊತ ಹೋಗಬೇಕು. ಫಸ್ಟ್ ಅವರು ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಕೇಳ್ತಾರೆ. ಸೆಕೆಂಡ್ ಬಂದು ಎಜುಕೇಷನ್ ಡೀಟೇಲ್ಸ್ ಕೇಳ್ತಾರೆ. ಮೂರನೇದು ಬಂದು ಫ್ಯಾಮಿಲಿ ಮೆಂಬರ್ಸ್ ಡೀಟೇಲ್ಸ್ ಕೇಳ್ತಾರೆ. ಆಮೇಲೆ ರೆಫರೆನ್ಸ್ ಕೇಳ್ತಾರೆ. ಆಮೇಲೆ ಬ್ಯಾಂಕ್ ಡೀಟೇಲ್ಸ್ ಆ್ಯಂಡ್ ಡಾಕ್ಯುಮೆಂಟ್ಸ್, ಸೈಟ್ ಫೋಟೋಗ್ರಾಫ್, ಆಧಾರ್ ಕಾರ್ಡ್, 10th ಮಾರ್ಕ್ಸ್ ಕಾರ್ಡ್, 12th ಮಾರ್ಕ್ಸ್ ಕಾರ್ಡ್, ಪ್ರೀವಿಯಸ್ ಕ್ಲಾಸ್ ಮಾರ್ಕ್ಸ್ ಕಾರ್ಡ್. ಮೀನ್ಸ್ ಈಗ ನೀವು ಡಿಗ್ರಿ ಓದ್ತಾ ಇದ್ದರೆ ನೀವು ಸೆಕೆಂಡ್ PUCದು ಮಾರ್ಕ್ಸ್ ಕಾರ್ಡ್ ಹಾಕಬೇಕಾಗುತ್ತೆ. ಅಕಸ್ಮಾತ್ ನೀವೇನು PU ಓದ್ತಾ ಇದ್ದರೆ ನೀವು 10th ಮಾರ್ಕ್ಸ್ ಕಾರ್ಡ್ ಹಾಕಬೇಕಾಗುತ್ತೆ. ಅಂದರೆ ಲೇಟೆಸ್ಟ್ ಕಾಲೇಜ್ ಫೀಸ್ ರೆಸಿಪ್ಟ್, ಅಂದರೆ ನೀವು ಪ್ರೆಸೆಂಟ್ ಈಗ ಯಾವ ಅಕಾಡೆಮಿಕಲ್ಲಿ ಯಾವುದು ಡಿಗ್ರಿ ಮಾಡ್ತಾಯಿದ್ದೀರಾ ಅಥವಾ PU ಮಾಡ್ತಾಯಿದ್ದೀರಾ ಅಥವಾ ಡಿಪ್ಲೊಮೊ, ITI ಯಾವುದೇ ಆಗಿದ್ರೂ ಅದು ಫೀಸ್ ರೆಸಿಪ್ಟ್ ಇರುತ್ತಲ್ವ, ಆ ಫೀಸ್ ರೆಸಿಪ್ಟನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಅಡ್ಮಿಷನ್ ಲೆಟರ್ ಕೊಟ್ಟಿರ್ತಾರೆ. ನಾವು ಯಾರೇ ಅಡ್ಮಿಷನ್ ಆಗಬೇಕಾದ್ರೂ ಅಡ್ಮಿಷನ್ ಲೆಟರ್ ಕಾಲೇಜಿಂದ ಕೊಟ್ಟಿರ್ತಾರೆ. ಅದಿಲ್ಲ ಅಂದರೆ ID ಕಾರ್ಡ್ ನಡೆಯುತ್ತೆ. ನೆಕ್ಸ್ಟು ಫ್ಯಾಮಿಲಿ ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬೇಕು. ನೆಕ್ಸ್ಟ್ ಬ್ಯಾಂಕ್
ಪಾಸ್ಬುಕ್ಕನ್ನು ಅಪ್ಲೋಡ್ ಮಾಡಬೇಕು. ನೆಕ್ಸ್ಟ್ ಮೋರ್ ಅಬೌಟ್ ಯುವರ್ ಸೆಲ್ಫ್ ಅಂತ ಸ್ವಲ್ಪ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಅದಕ್ಕೆ ನೀವು ಕರೆಕ್ಟಾಗಿ ಆನ್ಸರ್ ಮಾಡಬೇಕಾಗುತ್ತೆ. ಇಷ್ಟೆಲ್ಲ ಆದಮೇಲೆ ಸಬ್ಮಿಟ್ ಇದನ್ನೆಲ್ಲ ಕ್ಲೀನಾಗಿ ಕರೆಕ್ಟಾಗಿ ಟ್ರೂ ಅಂತ ಅವ್ರಿಗೆ ಗೊತ್ತಾಗಿದ್ರೆ ಖಂಡಿತ ಸ್ಕಾಲರ್ಶಿಪ್ ಆಗ್ತಾರೆ ಅಂತ ಅವ್ರು ಹೇಳಿದ್ದಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ಮುಂದಿನ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.